ಹಾಯ್ ಗಾಯ್ಸ್, ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ DJ ಕ್ರಿಯೇಷನ್ ಫಾರ್ ಯು ಯೂಟ್ಯೂಬ್ ಚಾನಲ್. ಸೊ ನಿಮ್ಮ ವಾಟ್ಸಪ್ಪಲ್ಲಿ ಚಾಟ್ಸ್ ಎಲ್ಲ ಡಿಲೀಟ್ ಆಗಿದಾವ? ನೀವು ಹೇಳ್ದೆ ಕೇಳಿದೆ ಏನೋ ಒಂದೇ ಕ್ಲಿಕ್ಕಲ್ಲಿ ಡಿಲೀಟ್ ಮಾಡಿಬಿಟ್ರೆ ಎಲ್ಲ. ಬ್ರೋ, ನಾನು ಫೋನ್ ಚೇಂಜ್ ಮಾಡ್ಕೊತಾ ಇದ್ದೀನಿ, ಬಟ್ ಆದರೆ ನನಗೆ ವಾಟ್ಸಪ್ ಮೆಸೇಜ್ ಈ ಫೋನಲ್ಲಿ ವರ್ಡ್ ಫೋನಲ್ಲಿ ಇರೋದೆಲ್ಲ ನ್ಯೂ ಫೋನ್ಗೆ ಬೇಕು ಬ್ರೋ. ಎಲ್ಲ ಇಂಪಾರ್ಟೆಂಟ್ ಮೆಸೇಜ್ಗಳು ನನಗೆ ಎಲ್ಲವೂ ಬೇಕು ಚಾಟ್ಸು ಅಂತ ಇರೋರಿಗೆ ಈ ಒಂದು ವಿಡಿಯೋ. ಸೊ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಯಾವ ರೀತಿ ಡಿಲೀಟ್ ಆಗಿರೋ ಚಾಟ್ಸ್ನ ಯಾವ ರೀತಿ ರಿಕವರಿ ಮಾಡ್ಕೊಳ್ಳೋದು ಅಂತ ತಿಳಿಸ್ತೀನಿ. ಸೊ ಅದಕ್ಕಿಂತ ಮುಂಚೆ ನೀವೇನಾದ್ರು ಫಸ್ಟ್ ಟೈಮ್ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ಗೂ ಶೇರ್ನ ಮಾಡಿ. ಸೊ ತುಂಬ ಜನ ನನ್ನ ವೀಡಿಯೋಸ್ನ ನೋಡ್ತಾ ಇದ್ದೀರಾ, ಬಟ್ ಏನಪ್ಪ ಪ್ರಾಬ್ಲಮ್ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ದೇ ನನ್ನ ಒಂದು ವೀಡಿಯೋಸ್ನ ನೋಡ್ತಾ ಇದ್ದೀರಾ. ಏನಾಗುತ್ತೆ ಅಂತಂದ್ರೆ ಏನೂ ಪ್ರಾಬ್ಲಮ್ ಆಗಲ್ಲ, ಬಟ್ ನೋಡ್ತಾ ಇರೋರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಡ್ರೆ ನಾನು ಗ್ರೋ ಆಗೋಕ್ಕೆ ನಿಮ್ಮಿಂದ ಸ್ವಲ್ಪ ಹೆಲ್ಪ್ಫುಲ್ ಆಗುತ್ತೆ. ನಿಮ್ಗೆ ಏನಾದರೂ ಇಷ್ಟ ಆಯಿತು ಅಂತ ಅಂದರೆ ಸಬ್ಸ್ಕ್ರೈಬ್ನ ಮಾಡ್ಕೊಳ್ಳಿ. ಬೇಗ ಬೇಗ 1K ರೀಚ್ ಆಗೋಣ. ವೀಡಿಯೋಸ್ನ ಮಾಡ್ತಾ ಇರ್ತೀನಿ, ನಿಮ್ಗೆಲ್ರಿಗೂ ಇಷ್ಟ ಆಗುತ್ತೆ ಅಂತ ಅನ್ಕೊತೀವಿ. ಇಷ್ಟ ಆಗಿ ಸಬ್ಸ್ಕ್ರೈಬರ್ ಜಾಸ್ತಿ ಆಗಿ ಲೈಕ್ಸು ಅದೆಲ್ಲ ಬಂತು ಅಂತಂದರೆ ನಮಗೂ ವೀಡಿಯೋಸ್ನ ಮಾಡೋದಕ್ಕೆ ಸೊ ಮೋಟಿವೇಶ್ನಲ್ ಆಗುತ್ತೆ. ಇನ್ನೂ ವೀಡಿಯೋ ಮಾಡ್ಬೋದು ಗುರು, ಇವ್ರಿಗೆಲ್ಲ ಇಷ್ಟ ಆಗ್ತಾ ಇದೆ ನನ್ನ ವೀಡಿಯೋಸು ಅಂದ್ಕೊಂಡು ನಾನು ಮತ್ತೆ ಕಂಟಿನ್ಯೂ ಮಾಡ್ಬೋದು. ಸೊ ನಿಮಗೆ ಇಷ್ಟ ಆಗಿಲ್ಲ ಅಂತಂದರೆ ನನ್ನ ವೀಡಿಯೋ ಮಾಡೋದಕ್ಕೆ ಬೇಜಾರು. ಏನು ಬಿಡುಗಳು, ಸಬ್ಸ್ಕ್ರೈಬ್ ಆಗ್ತಾಯಿಲ್ಲ, ಲೈಕ್ ಆಗ್ತಾಯಿಲ್ಲ, ಕಮೆಂಟ್ಸ್ಗಳು ಏನು ಮಾಡ್ತಾ ಇಲ್ಲ, ಇಷ್ಟ ಆಗ್ತಿಲ್ವೇನೋ, ಶೇರ್ ಆಗ್ತಾ ಇಲ್ಲ ಅಂತ. ಸೊ ನನಗೆ ಒಂಥರ ಬೇಜಾರಾಗಿಬಿಡುತ್ತೆ. ಸೊ ಅದಕ್ಕೆ ನೋಡ್ತಾ ಇರೋರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನನಗೆ ಸಪೋರ್ಟ್ನ ಮಾಡಿ ಅಂತ ಹೇಳ್ತಾ ಸೊ ಬನ್ನಿ ಇವತ್ತಿನ ವೀಡಿಯೋನ ಶುರು ಮಾಡೋಣ. ಓಕೆ ಗೈಸ್, ಏನಾಗುತ್ತೆ ಅಂದರೆ ಕೆಲವೊಂದು ಸತಿ ನಾವು ಏನೋ ಒಂದು ಮೆಸೇಜ್ ಮಾಡ್ತಾ ಇರ್ತೀವಿ, ಅವಾಗ ಸಡನ್ನಾಗಿ ಏನೋ ಡಿಲೀಟ್ ಮಾಡೋಕ್ಕೆ ಹೋಗಿರ್ತೀವಿ. ಬಟ್ ಏನಾಗುತ್ತೆ ಅಂದರೆ ಇಂಪಾರ್ಟೆಂಟ್ ಯಾವ್ದು ನಾವು ಡಿಲೀಟ್ ಮಾಡಬಾರ್ದು ಅಂದ್ಕೊಂಡಿರ್ತೀವೋ ಸೊ ಅವರ ಒಂದು ಚಾಟ್ಸೇ ಡಿಲೀಟ್ ಆಗಿಬಿಡುತ್ತೆ. ಸೊ ಹಾಗಂತೂ ಫುಲ್ ಮೈಂಡೆಲ್ಲ ಒಂಥರ ಬ್ಲಾಕ್ ಆಗಿಬಿಡುತ್ತೆ. ಗೈಸ್, ಏನು ಗುರು ಹಿಂಗಾಗೋಯ್ತಲ್ಲ, ಇವಾಗ ಹೆಂಗೆ ರಿಕವರಿ ಮಾಡೋದು? ಸೊ ಸಡನ್ನಾಗಿ ಹೋಗ್ಬಿಡ್ತೀರಾ, ಹೌ ಟು ರಿಕವರಿ ಡಿಲೀಟೆಡ್ ಮೆಸೇಜ್, ವಾಟ್ಸಪ್ ಡಿಲೀಟೆಡ್ ಮೆಸೇಜ್, ಹಂಗೆ ಹಿಂಗೆ ಅಂತ ಎಲ್ಲ ಹುಡುಕ್ತೀರಾ. ಬಟ್ ಆದರೆ ಅದು ಸರಿಯಾಗಿ ಸಿಗಲ್ಲ. ಸೊ ಮತ್ತು ನಿಮ್ಮ ಫೋನ್ ಏನಾದರೂ ಹೊಡೆದೋಗಿರುತ್ತೆ, ಬಟ್ ಆದರೆ ಇನ್ನೊಂದು ಮೊಬೈಲಲ್ಲಿ ಬೇರೆ ಒಂದು ಮೊಬೈಲಲ್ಲಿ ವಾಟ್ಸಪ್ ಹಾಕ್ಕೊತೀರಾ. ಅವಾಗ ಅದರಲ್ಲಿರೋ ಮೆಸೇಜಸ್ ಎಲ್ಲ ಈ ಮೊಬೈಲಲ್ಲಿ ಬರಬೇಕು. ಹೆಂಗುರು ಅದೆಲ್ಲ? ಹೌ ಟು ರಿಕವರ್ ಓಲ್ಡ್ ಮೊಬೈಲ್ ಟು ನ್ಯೂ ಮೊಬೈಲ್, ಹಂಗೆ ಹಿಂಗೆ ಎಲ್ಲ ಹುಡುಕ್ತಾ ಇರ್ತೀರಾ. ಸೊ ಅವ್ರಿಗೆಲ್ಲ ಈ ಒಂದು ವಿಡಿಯೋ ಅಂತಾನೆ ಹೇಳ್ಬೋದು. ಸೊ ಡಿಲೀಟ್ ಆಗಿರೋ ಮೆಸೇಜ್ ನ ಯಾವ ರೀತಿ ರಿಕವರಿ ಮಾಡ್ಕೊಳ್ಳೋದು ಅಂತ ಈ ವಿಡಿಯೋದಲ್ಲಿ ನೋಡೋಣ. ಸೊ ಕೆಲವೊಂದು ವಿಡಿಯೋಗಳನ್ನ ನೋಡಿ ನೀವು ಅದೇ ರೀತಿ ಮಾಡೋದಕ್ಕೆ ಟ್ರೈ ಮಾಡ್ತೀರಾ, ಬಟ್ ಆದ್ರೂ ಆಗೋದಿಲ್ಲ. ಇದು ಕೆಲವು ಯಾವ ರೀತಿ ಆಗುತ್ತೆ ಅಂತಂದ್ರೆ ಯೂಟ್ಯೂಬಲ್ಲೆಲ್ಲ ನೋಡ್ತೀರಾ, ಅವೆಲ್ಲ ಬೇರೆ ಲ್ಯಾಂಗ್ವೇಜಸ್, ಹಿಂದಿ ಆಗಿರ್ಬೋದು, ತೆಲುಗು ಆಗಿರ್ಬೋದು. ಸೊ ಅದರಲ್ಲಿ ಇರುತ್ತೆ ಕರೆಕ್ಟಾಗಿ. ಸೊ ಅರ್ಥ ಆಗೋದಿಲ್ಲ ನಮಗೆ. ಸೊ ನಮ್ಮ ಕನ್ನಡ ಯೂಟ್ಯೂಬರು ಅದರಲ್ಲಿ ನೋಡಿದ್ರೆ ಏನೋ ಒಂಥರ ಆಗ್ಬೋದು ಅಂತ ನಂಬಿಕೆ ಅಲ್ವಾ, ಅದು ನಮ್ಮವರೇ ಅಲ್ವಾ. ಸೊ ಚೆನ್ನಾಗಿರುತ್ತೆ, ವೀಡಿಯೋಸ್ನ ಮಾಡಿರ್ತಾರೆ ಅಂತ. ಸೊ ನಿಮ್ಗೆ ಒಂದು ನಂಬಿಕೆ. ಸೊ ಡಿಲೀಟ್ ಆಗಿರೋ ಮೆಸೇಜ್ನ, ವಾಟ್ಸಪ್ ಮೆಸೇಜ್ನ ಯಾವ ರೀತಿ ಮತ್ತೆ ರಿಕವರಿ ಮಾಡ್ಕೊಳ್ಳೋದು ಅಂತ ಈ ವಿಡಿಯೋದಲ್ಲಿ ತಿಳಿಸ್ತೀನಿ. ಸೊ ಬನ್ನಿ ಮೊಬೈಲ್ ಸ್ಕ್ರೀನ್ ಮೇಲೆ ಗೈಸ್. ಸಿಂಪಲ್ ಆಗಿ ಇವಾಗ ನಿಮ್ಮ ವಾಟ್ಸಪ್ನ ಓಪನ್ ಮಾಡ್ಕೊಳ್ಳಿ. ವಾಟ್ಸಪ್ ಓಪನ್ ಮಾಡ್ಕೊಂಡಾದ್ಮೇಲೆ 3 ಡಾಟೆಡ್ ಲೈನ್ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ. ಅದಾದ್ಮೇಲೆ ಇಲ್ಲಿ ಕೆಳಗಡೆ ಸೆಟ್ಟಿಂಗ್ ಇದೆಯಲ್ಲ, ಸೊ ಸೆಟ್ಟಿಂಗ್ ಮೇಲೆ ಹೋಗಿ ಅದಾದ್ಮೇಲೆ ಪ್ರೊಫೈಲ್ ಈ ಥರ ಬರುತ್ತೆ. ಈ ಥರ ಬಂದಾದ್ಮೇಲೆ ಅಕೌಂಟ್ಸು, ಚಾಟ್ಸು, ನೋಟಿಫಿಕೇಶನು, ಸೊ ಈ ರೀತಿ ಇರುತ್ತೆ. ಸೆಕೆಂಡ್ ಒಂದು ಇದೆಯಲ್ಲ ಚಾಟ್ಸು, ಸೊ ಅದ್ರ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ. ಅದಾದಮೇಲೆ ಸೊ ಇಲ್ಲಿ ನೀವು ಥೀಮ್ನು ಚೇಂಜ್ ಮಾಡ್ಕೊಬೋದು. ಸೊ ಡಾರ್ಕು, ಲೈಟು ಆ ರೀತಿ ಚೇಂಜ್ ಮಾಡ್ಕೊಬೋದು. ಸೊ ನಾನು ಲೈಟ್ ಕೊಟ್ಕೊಂಡಿದ್ದೆ, ಈಗ ಡಾರ್ಕ್ ಕೊಡ್ತಾ ಇದ್ದೀನಿ, ಸೊ ನಿಮ್ಗೆ ಗೊತ್ತಾಗಲಿ ಅಂತ. ಸೊ ಇಲ್ಲಿ ಬಂದು ನೀವು ಕೆಳಗಡೆ ಇದೆಯಲ್ಲ, ಸೊ ಆ್ಯಪ್ ಲ್ಯಾಂಗ್ವೇಜ್ ಅದ್ರ ಕೆಳಗಡೆ ಸೊ ಚಾಟ್ಸ್ ಬ್ಯಾಕಪ್ ಅಂತ ಇದೆಯಲ್ಲ, ಸೊ ಅದ್ರ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ. ಸೊ ಅದಲ್ಲ ಚಾಟ್ಸ್ ಬ್ಯಾಕಪ್ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ. ಅದಾದ್ಮೇಲೆ ನೀವು ನೋಡ್ತಾ ಇರ್ಬೋದು ಇಲ್ಲಿ ಸೊ ಬ್ಯಾಕಪ್ ಅಂತ ಇದೆ. ಸೊ ಅಲ್ಲಿ ಅದ್ರ ಮೇಲೆ ಕ್ಲಿಕ್ ಮಾಡ್ತು ಅಂತಂದರೆ ಬ್ಯಾಕಪ್ ಆಗುತ್ತೆ. ಬಟ್ ಅಲ್ಲಿ ಇನ್ನೂ ಒಂದೆರಡು ಆಪ್ಷನ್ ಇದೆ. ಆ ಒಂದೆರಡು ಆಪ್ಷನ್ ಮಾಡಿದ್ರೆ ನೀವು ಬ್ಯಾಕಪ್ನ ಮಾಡ್ಕೊಬೋದು. ಸೊ ನನಗೂ ಕೇಳಿದ್ರು ಕೆಲವೊಂದಷ್ಟು ಜನ. ಸೊ ಕೆಲವ್ರು ಏನು ಮಾಡ್ತಾರೆ, ವೀಡಿಯೋಗಳನ್ನ ನೋಡ್ಬಿಟ್ಟು ಈ ಥರ ಬ್ಯಾಕಪ್ ಮಾಡ್ಕೊಳ್ಳೋದು ಬರ್ತಾರೆ. ಬಟ್ ಇನ್ನೂ ಒಂದೆರಡು ಟ್ರಿಕ್ ಇದ್ದಾವೆ ಇದರಲ್ಲಿ. ಆ ಒಂದು ಸೆಟ್ಟಿಂಗ್ಗಳನ್ನ ಚೇಂಜಸ್ ಮಾಡಲ್ಲ, ಅದು ಮಾಡದೆ ಬ್ಯಾಕಪ್ ಅಂತ ಹೊಡೆದ್ಬಿಡ್ತಾರೆ. ಸೊ ಅದು ಆಗೋದಿಲ್ಲ. ಇಲ್ಲಿ ಕೆಳಗೆ ಒಂದು ಆಪ್ಷನ್ ಇದೆ ನೋಡಿ ಇವಾಗ. ಸೊ ಇಲ್ಲಿ ಬ್ಯಾಕಪ್ ಟು ಡ್ರೈವ್ ಅಂತ ಇದೆ. ಸೊ ಡ್ರೈವ್ ಬೇಕಾದರೂ ಡ್ರೈವ್ ನೆವರ್ ಅಂತ ಕೊಡ್ಬೋದು, ಅಥವಾ ವೆನ್ ಐ ಟ್ಯಾಪು, ಸೊ ಅವಾಗ ಮಾತ್ರ, ನಾನು ಯಾವಾಗ ಹೇಳ್ತೀನಿ ಅವಾಗ ಮಾತ್ರ ಅಂತಲೂ ಇದೆ. ಸೊ ಅದಾದಮೇಲೆ ಕೆಳಗಡೆ ಗೂಗಲ್ ಅಕೌಂಟ್ ಇದೆ ನೋಡಿ. ಸೊ ನಿಮ್ಮ ಯಾವ ಒಂದು ಗೂಗಲ್ ಅಕೌಂಟ್ನ ಕೊಟ್ಟಿದ್ದೀರಾ, ಸೊ ಫೋನಲ್ಲಿ ಆ ಒಂದು ಗೂಗಲ್ ಅಕೌಂಟ್ನ ಹಾಕ್ಕೊಂಡು ಇದು ಮಾಡ್ಕೊಬೋದು. ಇದು ಒಂದು ಸೆಟ್ಟಿಂಗು. ಸೊ ಇನ್ನೊಂದು ಯಾವುದಪ್ಪ ಅಂತಂದರೆ ಸೊ ಬ್ಯಾಕಪ್ ಯೂಸಿಂಗ್ ಸೆಲ್ಯುಲರ್ ಡೇಟಾ ಅಂತ. ಸೆಲ್ಯುಲರ್ ಅಂದರೆ ಮಾಮೂಲಿ ಡೇಟಾ ಇಂಟರ್ನೆಟ್ಟಿಂದ
ಕೆಲವೊಂದ್ಸತಿ ಏನಾಗುತ್ತೆ ಅಂತ ಅಂದ್ರೆ ಈ ಜಾಸ್ತಿ ಇರುತ್ತೆ, ಈ ತುಂಬಾ ಹಳೇದೆಲ್ಲ ನಾವು ಡೌನ್ಲೋಡ್ ಮಾಡ್ತೀವಿ ಅಂದ್ರೆ 1 ತಿಂಗಳದಾಗಿರ್ಬೋದು ಅಥವಾ 1 ವಾರದ್ದು ಆ ಥರದ್ದೆಲ್ಲ ಆದ್ರೆ ಸೊ ಬೇಗ ಆಗ್ಬಿಡುತ್ತೆ. ಇದಕ್ಕೆ ಬೇಗ ಆಗ್ಬಿಡುತ್ತೆ. ಇವು ನಾವು ಹಳೇದು 1 ವರ್ಷದ್ದು ಆ ಥರ ಎಲ್ಲ ಬ್ಯಾಕಪ್ ಮಾಡ್ತೀವಿ ಅಂತಂದ್ರೆ ಸೊ ತುಂಬಾ GB ಕೇಳುತ್ತೆ. 1 GB 2 GB 3 GB ಆ ಥರ ಕೇಳುತ್ತೆ. ನಮ್ಗಿರೋದೇ 1 GB ಡೇಟಾ ಬರುತ್ತೆ. ಸೊ ಅದ್ರಲ್ಲಿ ಅವೆಲ್ಲ ನಾವು ಕಂಪ್ಲೀಟ್ ಮಾಡೋದಕ್ಕಾಗಲ್ಲ. ಸೊ ಅದಕ್ಕೋಸ್ಕರ ಅಷ್ಟು ಜಾಸ್ತಿ ಇದಾಗಿ ಇದೇನು ಕೇಳುತ್ತೆ ಅಂತ ಅಂದ್ರೆ ಸೊ ವೈಫೈ ಕನೆಕ್ಟ್ ಅಂತ ಕೇಳುತ್ತೆ. ಇಲ್ಲಿ ನೋಡಿ ಬ್ಯಾಕಪ್ ವೈಫೈ ಅಂತ ಕೇಳ್ತಾ ಇರುತ್ತೆ ಇದು. ಸೊ ಅವಾಗ ಅದರಲ್ಲಿ ವೈಫೈ ಅಂತ ಕೇಳ್ತಾರೆ, ನಾವು ವೈಫೈ ಆನ್ ಮಾಡಿರಲ್ಲ. ಸೊ ಅದು ಬ್ಯಾಕಪ್ ಅಂತಾನೆ ತೋರಿಸ್ತಾ ಇರುತ್ತೆ. 1% 2% ಆಗಲ್ಲ. ಸೊ ನಮಗೆ ಏನೋ ಒಂಥರ ಬರ್ತಾ ಇದೆ, ಡೌನ್ಲೋಡ್ ಬ್ಯಾಕಪ್ ಆಗ್ತಾ ಇಲ್ಲ ಅಂತ ತಲೆ ಕೆಡ್ಸ್ಕೊಂಡ್ಬಿಡ್ತೀವಿ ನಾವು ಜಾಸ್ತಿ. ಸೊ ಆಗ ನಾವೇನು ಮಾಡಬೇಕು ಅಂತಂದರೆ ಲಾಸ್ಟ್ ಆಪ್ಷನ್ ಇದೆಯಲ್ಲ, ಬ್ಯಾಕಪ್ ಯೂಸಿಂಗ್ ಸೆಲ್ಯುಲರ್ ಅಂತ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ನೀವು ಬ್ಯಾಕಪ್ ಕೊಡ್ತು ಅಂದರೆ ಗೈಸ್ ನಮ್ಮ ಒಂದು ಇಂಟರ್ನೆಟ್ನಿಂದನೇ ಇದು ಬ್ಯಾಕಪ್ ಆಗುತ್ತೆ, ಬೇಗ ಆಗುತ್ತೆ. ನಾವೇನು ಮಾಡ್ತೀವಿ ಅಂದರೆ ಸೊ ಬೇಸಿಕ್ಲಿ ನಾವು ಏನು ಮಾಡ್ತೀವಿ ಅಂತಂದರೆ ಸೊ ಯಾವುದೋ ವೀಡಿಯೋಗಳೆಲ್ಲ ನೋಡ್ಬಿಟ್ಟು ಬ್ಯಾಕಪ್ ಅಂತ ಕೊಟ್ಬಿಡ್ತೀವಿ. ಬಟ್ ಆದರೆ ಅದು ಬ್ಯಾಕಪ್ ಆಗಲ್ಲ. ಯಾಕೆಂತಂದರೆ ನಾವು ಸೆಲ್ಯುಲಾರ್ ಸೆಟ್ಟಿಂಗ್ನ ಆ್ಯಕ್ಟಿವ್ ಮಾಡಿರಲ್ಲ ಅಲ್ವಾ. ಸೊ ವೈಫೈಯಲ್ಲೇ ಕನೆಕ್ಟ್ ಮಾಡಿಬಿಟ್ಟು ಸೊ ವೈಫೈಯು ಕನೆಕ್ಟ್ ಮಾಡಿರಲ್ಲ ನಾವು. ಸೊ ವೈಫೈ ಅಂತ ಅಲ್ಲಿ ಒಂದು ಆಪ್ ಸ್ಟಾರ್ಟಿಂಗ್ ಮಾಡಿದ ತಕ್ಷಣ ವೈಫೈಯೇ ಬಂದ್ಬಿಡುತ್ತೆ. ಯಾಕೆಂದರೆ ಸೊ ಜಾಸ್ತಿ GB ಬ್ಯಾಕಪ್ ತಗೊಳುತ್ತಲ್ಲ ಡೇಟಾ. ಸೊ ಅದಕ್ಕೆ ಕೊಟ್ಬಿಡ್ತೀವಿ, ಅದಕ್ಕೆ ಅದು ಹಾಕ್ತಾ ಇರಲ್ಲ. ಅದಕ್ಕೆ ನಾವು ಈ ಬ್ಯಾಕಪ್ ಯೂಸಿಂಗ್ ಸೆಲ್ಯುಲರ್ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ನ ಮಾಡಿಕೊಂಡು ಬ್ಯಾಕಪ್ ಅಂತ ಕೊಟ್ಟರೆ ಅದು ಲೋಡ್ ಆಗುತ್ತೆ. ನೋಡಿ ಈಗ ಈ ರೀತಿ ಲೋಡ್ ಆಗುತ್ತೆ. ಅದಾದಮೇಲೆ ಈ ಥರ ಬರುತ್ತೆ, ತೋರಿಸುತ್ತೆ ಎಷ್ಟು % ಇದೆ, ಏನು ಕತೆ ಏನು ಅನ್ನೋದೆಲ್ಲ ಈ ಥರ ಬರುತ್ತೆ. ಅದು ಲೋಡ್ ಆಗುತ್ತೆ. ಅದಾದಮೇಲೆ ಇದು ಮಾಡ್ಬೋದು. ಸೊ ಇಲ್ಲ ಅಂತಂದರೆ ನೀವು ಬೇರೆ ಒಂದು ಫೋನಲ್ಲಿ ಹೊಸದಾಗಿ ಇನ್ಸ್ಟಾಲ್ ಮಾಡ್ತಿರಲ್ಲ, ಇನ್ಸ್ಟಾಲ್ ಮಾಡಿದಾಗ ಬೇರೆ ಒಂದು ಫೋನಲ್ಲಿ ನೀವು ಇನ್ಸ್ಟಾಲ್ನ ಮಾಡ್ತಿರಲ್ಲ, ಅವಾಗ ಏನಾಗುತ್ತೆ ಅಂತಂದರೆ ನೀವು ಬ್ಯಾಕಪ್ ಅಂತ ಕೇಳುತ್ತೆ, ಅಲ್ಲಿ ಚಾಟ್ಸ್ ಬ್ಯಾಕಪ್ ರಿಕವರಿ ರೀಸ್ಟೋರ್ ಅಂತ ಕೇಳುತ್ತೆ ಹೊಸದಾಗಿ ಇನ್ಸ್ಟಾಲ್ ಮಾಡ್ಕೊಂಡಾಗ. ಸೊ ಇದೆ ಈಗೂ ಬರಲಿಲ್ಲ ಅಂತಂದರೆ ಗೈಸ್ ನೀವೇನು ಮಾಡ್ತೀರಾ ಅಂತಂದರೆ ವಾಟ್ಸಪ್ನ ನೀವು ಅನ್ಇನ್ಸ್ಟಾಲ್ ಮಾಡಿಬಿಡಿ. ಅನ್ಇನ್ಸ್ಟಾಲ್ ಮಾಡಾದ್ಮೇಲೆ ನೀವು ಮತ್ತೆ ಇನ್ಸ್ಟಾಲ್ ಮಾಡಾದ್ಮೇಲೆ ಮತ್ತೆ ಅಲ್ಲಿ ಚಾಟ್ಸ್ ರೀಸ್ಟೋರ್ ಅಂತ ಕೇಳುತ್ತೆ. ಅವಾಗ ಕೆಲವರೆಲ್ಲ ಏನು ಮಾಡ್ತಾರೆ ಅಂತಂದರೆ ಚಾಟ್ಸ್ ರೀಸ್ಟೋರ್ ಅಂತ ಕೇಳಿದಾಗ ಕೆಲವರು ಸ್ಕಿಪ್ ಅಂತ ಕೊಟ್ಬಿಡ್ತಾರೆ. ಸ್ಕಿಪ್ ಕೊಟ್ಟರೆ ಅದು ಯಾವುದೇ ಕಾರಣಕ್ಕೂ ಅದು ಮತ್ತೆ ಬ್ಯಾಕಪ್ ಆಗಲ್ಲ. ಸೊ ಅದಕ್ಕೋಸ್ಕರ ನೀವು ಸ್ಕಿಪ್ ಕೊಡದೆ ರೀಸ್ಟೋರ್ನ ಮಾಡಿ ವೆಯ್ಟ್ ಮಾಡಿ, ಅದು ಲೋಡ್ ಆಗೋ ಗಂಟೆ ವೆಯ್ಟ್ ಮಾಡಿ. ಅದಾದಮೇಲೆ ಅಕೌಂಟ್ಸ್ನ ಕಂಟಿನ್ಯೂ ಮಾಡಿ, ಅವಾಗ ಇದು ಪಕ್ಕಾ ಚಾಟ್ಸ್ ಬ್ಯಾಕಪ್ ರಿಕವರಿ ಆಗುತ್ತೆ ಅಂತ ಹೇಳ್ತೀನಿ. ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತ ಅನ್ಕೊತೀನಿ. ನಿಮ್ಗೆ ಏನಾದರೂ ಹೆಲ್ಪ್ಫುಲ್ ಆಯಿತು ಅಂತಂದರೆ ನಿಮ್ಮ ಫ್ರೆಂಡ್ಸ್ಗೂ ಶೇರ್ನ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ. ಸೊ ಥ್ಯಾಂಕ್ ಯು ಸೊ ಮಚ್. ಮತ್ತೆ ಒಂದು ಮುಂದಿನ ವಿಡಿಯೋದಲ್ಲಿ ಬರ್ತೀನಿ. ಜೈ ಆಂಜನೇಯ.